ಲಕ್ಷ್ಮಿ ಈಗ ಹೇಗಿದ್ದಳೋ ಏನೋ, ಆ ಇನ್ಸಿಡೆಂಟಿಂದ ತುಂಬ ಭಯಪಟ್ಟಿರೋ ಹಾಗಿದ್ಲು. ಈಗ ಪ್ರಾಕ್ಟೀಸ್ ಮಾಡ್ತಿದ್ದಾಳೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಆದಿ ನನಗೋಸ್ಕರ ಫೈಟ್ ಮಾಡ್ದ. ಅವನು ಇವಾಗ ಹುಷಾರಾಗಿದ್ದಾನೋ ಇಲ್ವೋ ಒಂದು ಗೊತ್ತಿಲ್ಲ. ಎಲ್ಲಾದರೂ ಪೆಟ್ಟು ಬಿದ್ದಿದ್ರೆ ಆಗಲೇ ನಾನು ಕೇಳೋದನ್ನು ಮರೆತುಬಿಟ್ಟೆ. ಒಂದ್ಸಲ ಅವನು ಹೇಗಿದ್ದಾನೆ ಅಂತ ಕೇಳ್ಕೊಂಡು ಬರ್ತೀನಿ. ಏ ಲಕ್ಷ್ಮಿ, ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣ್ರೆ, ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಒಂದು 5 ನಿಮಿಷ ಬಂದೆ. ಎಲ್ಲಿಗೆ ಹೋಗ್ತಿದ್ಯಾ? ಬಂದ್ಮೇಲೆ ಹೇಳ್ತೀನಿ. ಆದಿ, ಏನಾಯ್ತು? ಪ್ರಾಕ್ಟೀಸ್ ಮಾಡದೆ ಸುಮ್ಮನಿದ್ಯಾ? ಏನೂ ಇಲ್ಲ ಶಮಿ. ಏನೂ ಇಲ್ಲ ಅಂತೀಯ, ಆದ್ರೆ ನೀನ್ ಹೀಗೆ ಸೈಲೆಂಟ್ ಆಗಿರೋದು ನೋಡ್ತಿದ್ರೆ ಏನೋ ಇದೆ ಅನ್ಸುತ್ತೆ. ಅದು ನನಗೆ ಸ್ವಲ್ಪ ಬಾಡಿ ಪೇಯ್ನ್ ಆಗ್ತಾ ಇತ್ತು. ಒಂದು ನಿಮಿಷ, ನಾನು ಹೋಗಿ ಸ್ಪ್ರೇ ತಗೊಂಡು ಬರ್ತೀನಿ. ಹಾಂ, ನೀವು ಪ್ರಾಕ್ಟೀಸ್ ಮಾಡಿ. ಓ, ಇದ್ರಲ್ಲೂ ಕಾಂಪಿಟೇಷನಾ? ಸದ್ಯ ಇವ್ನು ನಾರ್ಮಲ್ ಆಗೇ ಇದ್ದಾನೆ. ಇವಳನ್ನ ನೋಡ್ತಿದ್ರೆ ಆಗಿರೋದನ್ನೆಲ್ಲ ಮರ್ತಿರೋ ಹಾಗಿದೆ. ಹೀಗೆ ಇದ್ರೆ ಸಾಕು. ಆದಿ, ಏನು? ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಆದಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾ ಇದೆಯಲ್ಲೇ, ಹೋಗ್ಲಿ ಬಿಡು. ಈಗಲಾದರೂ ಥ್ಯಾಂಕ್ಸ್ ಹೇಳಿದ್ಯಲ್ಲ. ಹಂಗಂತ ನಾನೇ ನಿನ್ನ ಹತ್ರ ಥ್ಯಾಂಕ್ಸ್ ಹೇಳ್ಸ್ಕೋಬೇಕು ಅಂತ ಬರಲಿಲ್ಲ. ಫ್ರೆಂಡ್ಸ್, ಇವಾಗ ಮೂಡಿಲ್ಲ, ಇನ್ನೊಂದ್ಸಲ ಸಿಕ್ಕಿದಾಗ ನೋಡೋಣ. ಎಷ್ಟು ಕೊಬ್ಬು ಇವನಿಗೆ. ಫ್ರೆಂಡ್ಸ್ ಅಂತ ಹ್ಯಾಂಡ್ ಶೇಕ್ ಮಾಡಿದ್ರೆ ಹಂಗೆ ಹೋಗ್ತಾನೆ. ಮನೆಗೆ ಬರಲಿ, ಮಾಡ್ತೀನಿ. ಲಕ್ಷ್ಮಿ ಅವರೇ, ಇವಾಗ ಹೇಗಿದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ, ಕಾಲೇಜ್ ಫೆಸ್ಟಿನ್ ತುಂಬ ದಿನ ಇಲ್ಲ. ಹೀಗೆಲ್ಲ ಆಯಿತು ಅಂತ ಬೇಜಾರು ಮಾಡಿಕೊಂಡು ಪ್ರಾಕ್ಟೀಸ್ ಕಡೆ ಗಮನ ಕೊಡದೇ ಇರಬೇಡಿ. ಇವಾಗ ಏನಿದ್ರು ನಿಮ್ಮ ಗಮನ ಬರೀ ಡ್ಯಾನ್ಸ್ ಕಡೆ ಮಾತ್ರ ಇರಬೇಕು, ಓಕೆನಾ? ಇವ್ರು ಯಾಕೆ ಲಕ್ಷ್ಮಿನ ತುಂಬ ವಿಚಾರಿಸ್ಕೋತಾ ಇದ್ದಾರೆ? ಥ್ಯಾಂಕ್ಸ್ ಸರ್, ನನ್ನ ಮೇಲೆ ಕನ್ಸರ್ನ್ ತೋರಿಸ್ತಾರೆ ಅದಕ್ಕೆ. ಏನು ಗೊತ್ತಾ ಲಕ್ಷ್ಮಿ ಅವರೇ, ಕೆಲವ್ರನ್ನ ನೋಡಿದ್ರೆ ಪಾಸಿಟಿವ್ ವೈಬ್ ಕಾಣುತ್ತೆ, ಅದು ನಿಮ್ಮಲ್ಲಿದೆ. ಹಾಗಾಗಿ ನಾವಿಬ್ಬರು ಫ್ರೆಂಡ್ಸ್ ಆಗ್ಬೋದು ಅನಿಸುತ್ತೆ. ಫ್ರೆಂಡ್ಸ್? ನಾನು ಫ್ರೆಂಡ್ ಮಾಡ್ಕೊಳ್ಳಿಲ್ಲ ಅಂತ ಹೀಗೆ ಹೊಟ್ಟೆ ಉರಿಸ್ತಾ ಇದೆಯಾ? ಲಕ್ಕಿ, ಇವತ್ತಿನ ಇನ್ಸಿಡೆಂಟ್ ನೋಡಿದ್ರೆ ಆದಿ ನಿನ್ನ ಕಾಪಾಡೋ ಹಾಗೆ ಮಾಡಿ ಅವನೇ ಇದನ್ನೆಲ್ಲ ಮಾಡ್ಸಿರ್ತಾನೆ ಅನಿಸ್ತಿದೆ ಕಣೆ. ಇಲ್ಲ ಕಣ್ರೆ, ಆದಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಹಾಗೆಲ್ಲ ಮಾಡೋದಾಗಿದ್ರೆ ನನಗೋಸ್ಕರ ಅಷ್ಟು ರಿಸ್ಕ್ ತಗೊಂಡು ಹೊಡೆದಾಡ್ತಾ ಇರಲಿಲ್ಲ. ನಾನೇ ಅಂತ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಅವ್ನು ಹೀಗೆ ಕಾಪಾಡ್ತಾ ಇದ್ದ. ಅವನು ತರ್ಲೇನೆ ಸ್ವಲ್ಪ, ಆದ್ರೆ ಹೆಣ್ಮಕ್ಳ ವಿಷಯದಲ್ಲಿ ಈ ತರ ಚೀಪ್ ಗಿಮಿಕ್ಸ್ ಮಾಡೋನಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ಅವನ್ ಹೆಣ್ಮಕ್ಳನ್ನ ಕಾಡೋ ರಾವಣ ಅಲ್ಲ, ಕಾಪಾಡೋ ರಾಮ. ಲಕ್ಷ್ಮಿ ನನ್ನ ಇಷ್ಟೊಂದು ನಂಬ್ತಾಳ? ನಾನು ಇವಳನ್ನ ಡಂಗಾಣಿ ಅಂದ್ಕೊಂಡಿದ್ದೆ, ಆದರೆ ಇವಳ ಮಾತುಗಳನ್ನ ಕೇಳಿದ್ಮೇಲೆ ದೇವತೆ ಅನಿಸ್ತಾ ಇದ್ದಾಳೆ. ಮುಂದಿನ ಗಣೇಶ ಚೌತಿಗೆ ಪುಟ್ಟ ಗಣೇಶನು ಪುಟ್ಟ ಗೌರಿನೂ ತೊಟ್ಲಲ್ಲಿ ಮಲ್ಸೋ ಹಾಗಾಗಲಿ. ಯಶೋದ,
ಇದನ್ನು ನಿನ್ನ ಮಗ ಸಂಜೀವಂಗೆ ಕೊಡು, ಇದನ್ನು ನಿನ್ನ ಸೊಸೆ ಕೊಡು. ನೋಡ್ತಾ ಇರು, ವರ್ಷ ಮುಗಿಯೋಷ್ಟರಲ್ಲಿ ನಿನ್ನ ಕೈನಲ್ಲಿ ಮೊಮ್ಮಗು ಇರುತ್ತೆ. ಅಮೃತ, ಇದು ನಿಜವಾಗ್ಲೂ ನೀನೇನಾ? ನನ್ನ ಹತ್ರ ಮಾತಾಡೋದಕ್ಕೆ ಎಲ್ಲರೂ ಹೆದರ್ಕೊಳ್ತಾ ಇದ್ರು. ಆದರೆ ಈ ಮನೇಲಿ ಕೆಲಸ ಮಾಡು ಅಂದರೆ ಮಾಡ್ತೀಯ, ಅಡುಗೆ ಮಾಡು ಅಂದರೆ ತಲೆ ಆಡಿಸ್ತೀಯ, ಬಟ್ಟೆ ಹೋಗಿ ಅಂದರೆ 2 ಮಾತಾಡದೆ ಆ ಕೆಲಸನೂ ಮಾಡ್ತೀಯ. ನಿಜವಾಗ್ಲೂ ನೀನೇನಾ? ಇಲ್ಲಿಗೆ ಬಂದು ನೀನು ನಿನ್ನ ತನನ ಕಳ್ಕೊಂಡಿದ್ಯಾ? ಇಲ್ಲ ಇಲ್ಲ ಇಲ್ಲ, ನಾನು ನನ್ನ ತನನ ಕಳ್ಕೊಂಡಿಲ್ಲ. ಇದೆಲ್ಲ ಮಾಡ್ತಾ ಇರೋದು ತಾತಂಗೋಸ್ಕರ ಅಷ್ಟೇ. ಸಂಜೀವ್ ಅವ್ರ ಜೊತೆ ಇರೋದು ಫ್ರೆಂಡ್ಶಿಪ್ ಅಷ್ಟೇ. ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ಸಂಜೀವ್ ಅವ್ರಿಗೆ ತೊಂದರೆ ಕೊಡದೆ, ಮೊಮ್ಮಗಳಾಗಿ ತಾತಂಗೆ ಡಿಸಪಾಯಿಂಟ್ ಮಾಡದೆ ನಾಟಕದ ಜೀವನ ಬದುಕ್ತಾ ಇದ್ದೀನಿ. ಈ ನಾಟಕ ತೆರೆಗೆ ಬರೋದಕ್ಕೆ ಇನ್ನು 5 ತಿಂಗಳಷ್ಟೇ ಇದೆ. ಅಲ್ಲಿವರೆಗೂ ಇದನ್ನೆಲ್ಲ ಸಹಿಸ್ಕೊಂಡ್ರೆ ಆಮೇಲೆ ನಾನು ಬಯಸಿದ ಬದುಕು ನಂಗೆ ಸಿಗುತ್ತೆ. ಅಮೃತ, ಅಡುಗೆ ಮಾಡ್ಬಾ. ಹಾ ಆಂಟಿ, ಬಂದೆ. ಇಲ್ಲ, ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಬದುಕಿನ ತಿರುವಿನಲ್ಲಿ ಒಮ್ಮೆ ದಾರಿ ತಪ್ಪಿದ್ರೆ ಹೋಗೋ ದಿಕ್ಕೇ ಬದಲಾಗುತ್ತೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹಲೋ, ಏನು ಅಮೃತ, ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ನಿಂಗೆ ಯಾರಾದರೂ ಲಾಯರ್ ನಂಬರ್ ಗೊತ್ತಿದೆಯೇನೆ? ಲಾಯರಾ? ಈಗ ಯಾಕೆ ಲಾಯರು? ನಿನಗೂ ಸಂಜೀವ್ ಅವ್ರಿಗೂ ಏನಾದರೂ ಗಲಾಟೆ ಆಯ್ತಾ? ಹಾಗೇನಿಲ್ಲ ಕಣೆ. ಊರಲ್ಲಿ ಜಮೀನು ಸಮಸ್ಯೆ ಇದೆ, ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಲಾಯರ್ ಹತ್ರ ಕೇಳಬೇಕಿತ್ತು. ನಂಗೆ ಗೊತ್ತಿರೋ ಒಬ್ರು ಲಾಯರ್ ಇದ್ದಾರೆ, ಅವ್ರ ನಂಬರ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡು. ಸರಿ ಕಣೆ, ಥ್ಯಾಂಕ್ ಯು ಸೋ ಮಚ್.